ಹಾಯ್ ವೆಲ್ಕಮ್ ಟು ಬಾಸುಕಿ ಲಿಥಿಯಂ UPS. ಸೊ ನೀವು ಲೈಫಲ್ಲಿ ಏನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಥಿಂಕ್ ಮಾಡ್ತಾ ಇರ್ತೀರಾ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಂದು ಜ್ಯುವೆಲರಿ ಶಾಪ್ಗೆ ಹೋಗಿರ್ತೀರಾ. ಸೊ ಅಲ್ಲಿ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಾ ಅಥವಾ ಸಿಲ್ವರ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಾ ಅಂತ ಕನ್ಫ್ಯೂಷನ್ ಇರ್ತೀರಾ. ಅದೇ ರೀತಿ ಲೈಫಲ್ಲಿ ಒಂದು ಒಳ್ಳೆ ಗುಣಮಟ್ಟದ ಹೌಸ್ ಕೂಡ ಕನ್ಸ್ಟ್ರಕ್ಷನ್ ಮಾಡಿರ್ತೀರಾ. ಸೊ ಆಗ ನೀವು ಹೌಸ್ಗೆ ಒಂದು UPSನ ಹಾಕೊಳ್ಳೋದಕ್ಕೆ ಸರ್ಚ್ ಕೂಡ ಮಾಡ್ತಾ ಇರ್ತೀರಾ. ಸೊ ಆಗ ನಿಮಗೆ ಲಿಥಿಯಂ UPSಗೆ ಹೋಗೋದಾ ಅಥವಾ ಟ್ರೆಡಿಷನಲ್ UPSಗೆ ಹೋಗೋದಾ ಅನ್ನೋದು ಕನ್ಫ್ಯೂಷನ್ ಇರ್ತೀರಾ. ಆ ಕನ್ಫ್ಯೂಷನ್ಗೆ ಮುಕ್ತಿ ಕೊಡಿ. ಸೊ ನಾನು ಇವತ್ತು ನಿಮಗೆ ಲಿಥಿಯಂ UPS ಮತ್ತು ಟ್ರೆಡಿಷನಲ್ UPSನ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಬಾಸುಕಿ ಲಿಥಿಯಂ UPS BD1000 ಅನ್ನೋ ಮಾಡಲು. ಸೊ ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಟ್ರೆಡಿಷನಲ್ ಅನ್ನೋ UPS. ಇದು ಬಂದು ಆ್ಯಕ್ಚುಲಿ ನೀವು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಪರ್ಚೇಸ್ ಮಾಡಿದಾಗ 19,000ಗೆ ನೀವು ಬೈ ಮಾಡ್ತೀರಾ. ಸೊ 19,000ಗೆ ಫಸ್ಟ್ 0 to 3 ಇಯರ್ಸ್ಗೆ 19,000 ಪೇ ಮಾಡಿ ಬೈ ಮಾಡ್ತೀರಾ. ಸೊ ನೆಕ್ಸ್ಟ್ 3 to 6 ಇಯರ್ಸ್ಗೆ ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ. ಅಗೇನ್ ಮತ್ತೆ ನೀವು 12,500 ಪೇ ಮಾಡಿ ಅಗೇನ್ ಪರ್ಚೇಸ್ ಮಾಡ್ತೀರಾ. ಸೊ ನೆಕ್ಸ್ಟ್ 6 to 9 ಇಯರ್ಸ್ಗೆ ಬ್ಯಾಟ್ರಿ ಅಗೇನ್ ಫೇಲ್ಯೂರ್ ಆಗುತ್ತೆ. ಸೊ ಅಗೇನ್ ನೀವು ಮತ್ತೆ 12,500ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆಗ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 44,000 ಆಗುತ್ತೆ. ಟ್ರೆಡಿಷನಲ್ UPSನ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 44,000 ಆಯಿತು. ಸೊ ಆ್ಯಕ್ಚುಲಿ ಅದೇ ರೀತಿ ನೀವು ಥಿಂಕ್ ಮಾಡೋದಾದರೆ ನನಗೆ ಲಿಥಿಯಂ UPS ಅನ್ನೋದೇ ಬೆಟರ್ ಅಂತ ಹೇಳ್ತೀರಾ. ಸೊ ಹಾಗೆ ನೀವು ಲಿಥಿಯಂ UPSಲ್ಲಿ ಯಾವ ಥರ ನೀವು 20,000ನ ಸೇವ್ ಮಾಡ್ತೀರಾ ಅನ್ನೋದು ತಿಳಿಸ್ತೀನಿ ನೋಡಿ. ಸೊ ಆ್ಯಕ್ಚುಲಿ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಟೋಟಲ್ 10 ಇಯರ್ಸ್ಗೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಝೀರೋ ಮೈಂಟೆನೆನ್ಸ್, ನೋ ಹ್ಯಾಸಿಡ್, ನೋ ಡಿಸ್ಟ್ರಾಟ್, ಫಿಟ್ ಆ್ಯಂಡ್ ಫರ್ಗೆಟಬಲ್ ಆಗಿರುತ್ತೆ. ಜಸ್ಟ್ ಓನ್ಲಿ 19 kg ವೆಯ್ಟ್ ಬರುತ್ತೆ ನಮ್ಮ BD1000 ಅನ್ನೋ ಮಾಡಲು. ಸೊ ಲಿಥಿಯಂ UPSನ ಚೂಸ್ ಮಾಡಿದ್ರೆ ಸೊ ನಮ್ಮ ಬಾಸುಕಿ ಲಿಥಿಯಂ UPSನ BD1000 ಅನ್ನೋ ಮಾಡಲು ಜಸ್ಟ್ ಓನ್ಲಿ 24,000ಗೆ ಸೊ ಸಿಗುತ್ತೆ ನಿಮಗೆ. ಸೊ ಈ UPSನ ಕಂಪೇರ್ ಮಾಡಿದ್ರೆ ಟ್ರೆಡಿಷನ್ UPS ಜೊತೆಗೆ ಸೊ ಟ್ರೆಡಿಷನ್ UPS ಬಂದು 44,000 ಇರುತ್ತೆ. ನಮ್ಮ ಬಾಸುಕಿ ಲಿಥಿಯಂ UPS ಓನ್ಲಿ 24,000 ಇರುತ್ತೆ. 44,000 - 24,000 ಈಕ್ವಲ್ ಟು 20,000. ಅಪ್ ಟು ಸೇವ್ ಮಾಡ್ತೀರಾ 20,000. ಸೊ ನೋಡಿದ್ರಾ, ಸೊ 10 ಇಯರ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಲಿಥಿಯಂ UPSಲ್ಲಿ. ಸೊ ಈ 10 ಟು ಸೇವ್ ಮಾಡ್ತೀರಾ 20,000. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇದು ಝೀರೋ ಮೈಂಟೆನೆನ್ಸ್, ನೋ ಹ್ಯಾಸಿಡ್, ನೋ ಡಿಸ್ಟ್ರಾಟ್, ಫಿಟ್ ಆ್ಯಂಡ್ ಫರ್ಗೆಟಬಲ್ ಆಗಿರುತ್ತೆ. ಸೊ ಇದನ್ನು ಜಸ್ಟ್ ಓನ್ಲಿ 19 kg ವೆಯ್ಟ್ ಇದ್ದು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹಾಗಾದರೆ ಈ BD1000 ಅನ್ನೋ ಮಾಡೆಲ್ನ ಕೆಪಾಸಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರಾ. ಸೊ ಆ್ಯಕ್ಚುಲಿ ನಿಮಗೆ BD1000 ಅನ್ನೋ ಮಾಡೆಲ್ ಬಂದು 1000 VA ಬರುತ್ತೆ, 800 ವ್ಯಾಟ್ಸ್ ಔಟ್ಪುಟ್ ಬರುತ್ತೆ, 100 AH ಬ್ಯಾಟ್ರಿ ಬರುತ್ತೆ.